ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಂಜಣ್ಣ 7ನೇ ಕ್ರಾಸ್ ಅಂದ್ರೆ 8ನೇ ಕ್ರಾಸ್ ಅಲ್ಲೂ ಕಾಣಿಸ್ತಾ ಇಲ್ಲ ಅವನು. ಶಿವಪ್ಪ ಅವ ಇಲ್ಲೇ ಎಲ್ಲೋ ಅದಾನ, ಚಿಂತಿ ಬಿಡು, ನಾ ಹುಡುಕ್ತೇನೆ. ಬಾ ಲೇ ಪವ್ಯ, ಮಿಠಾಯಿ ಅಂಗಡಿ ಕೆಲಸ ಮಾಡೋದ್ ಬಿಟ್ಟು ಇಲ್ಲಿ ನಿಂತ್ಕೊಂಡು ಏನ್ ಮಾಡಕತ್ತಿ? ಅಯ್ಯೋ ಎನ್ನ ಅದು ಹಿಂಗಾಗೈತಿ. 50 ಲಕ್ಷ ನಂಗೂ ಪಾಲ್ ಕೊಡ್ತಾರ? ಶಿವಪ್ಪ ನಮ್ಮ ಅದಾನ, ಅವ ಕೊಟ್ಟೆ ಕೊಡ್ತಾನೆ, ಕೊಡದೆ ಎಲ್ಲಿ ಹೋಗಾನ? ಮಾತಾಡೋದು ಬೇಡವಾ? ನೀವ ಸೆಂಡ್ ಮಾಡ್ಬಿಟ್ಟಿ. ಬಾರ್ಲೆ ಇಸ್ಮಾಯಿಲ್ ಹುಡ್ಕೋಣ. ಬರ್ರಿ 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 ಬರ್ರಿ. ಅರೆ ಇಸ್ಕಿ ಈ ಇಸ್ಮಾಯಿಲ್ ಅಣ್ಣ ಅದು ಎಲ್ಲಿ ಎಸ್ಕೇಪ್ ಅದ್ ನಾವು ಮಾರಾಯ. ಇಸ್ಮಾಯಿಲ್ ಏ ಶಿವಪ್ಪ ಅಲ್ಲೋಡು ಮಾರಾಯ. ಇಸ್ಮಾಯಿಲ್ ಬಾಯ್ ಊರಿಗೆ ಊರೇ ಹುಡ್ಕೊಂಡು ಬರ್ತಾ ಇದಾರಲ್ಲ, ನಾನೇನಂತ ತಪ್ಪ ಮಾಡಿದ್ದೀನಿ? ಇಸ್ಮಾಯಿಲ್ ಬಾಯ್, ನಾನು ಯಾರ್ದೋ ಒಣಗಿಸಿ ಹಾಕ್ಲಿಕ್ಕೆ ಇತ್ತ ಬಟ್ಟೆಯನ್ನ ಎತ್ಕೊಂಡು ಬಂದಿದ್ದೀನಿ ಅಂತ. ಮೊದಲೇ ನನಗೆ ಮೆಮೊರಿ ಪವರ್ ಕಮ್ಮಿ ಅಪ್ಪ. ಅಯ್ಯೋ ಶಿವಣ್ಣ, ಹೊಡಿಯೋದಕ್ಕಿಂತ ಮುಂಚೆ ಯಾಕೆ ಹೊಡಿತಿಂತ್ರಿ? ಏನು ಹೊಡಿದಣ್ಣ? ಅಯ್ಯೋ ಇಸ್ಮಾಯಿಲ್ ಬಾಯ್, ನಾವ್ ಯಾಕೆ ನಿನ್ ಹೊಡೆಯೋಣ? ಈಗ ನೀನೇ ನಮ್ಮ ಪಾಲಿಗೆ ದೇವ್ರು. ಅದೇ ಹೌದು ಭಯ್ಯ, ನಿನ್ನಿಂದ ನಮಗೊಂದು ದೊಡ್ಡ ಹೆಲ್ಪ್ ಆಗ್ಬೇಕು. ಹೆಲ್ಪ? ಅಯ್ಯೋ ಮೊದಲು ಪ್ಯಾಂಟ್ ಕೊಡಿ. ನನ್ನ ಪ್ಯಾಂಟ್ ನಿಮ್ಗೆ ಆಗುತ್ತೆ ಮೇಡಮ್? ಅಯ್ಯೋ ಹೇಳೋದನ್ನು ಸ್ವಲ್ಪ ಸರಿಯಾಗಿ ಹೇಳಿ ಮಾರ್ರೆ. ಇಸ್ಮಾಯಿಲ್ ಭಯ್ಯ, ಗಿರಿಜಾ ವೈರಿ ಶಿವಪ್ಪನವ್ರ ಪ್ಯಾಂಟ್ ನಿಮ್ ಕೈ ಕೊಟ್ಟಾರಂತಲ್ಲ, ಅದನ್ನ ಕೇಳಾಕತ್ತಾರ. ಓ ಆ ಪ್ಯಾಂಟ ಆಗ ನೀವು ಕೊಟ್ರಲ್ಲ? ಅದೇ ಪ್ಯಾಂಟು. ಯಾಕೆ? ಅಯ್ಯೋ ನಿನಗೆ ಬೇಕಾದ್ರೆ ಕಾಸು ಕೊಟ್ಬಿಡ್ತೀವಿ ಇಸ್ಮಾಯಿಲ್ ಬಾಯ್, ದಯವಿಟ್ಟು ಆ ಪ್ಯಾಂಟ್ ಕೊಟ್ಬಿಡು. ನೆಲ ಒರೆಸೋಕೆ ಹಾಕಿದ್ರೆ ನೆಲಾನೇ ತುಬ್ಕೊಂತ ಹೋಗಿತ್ತೆ ಅಂತ ಕಿತ್ತೋಗಿರೋ ಪ್ಯಾಂಟನ್ನು ಹುಡ್ಕೊಂಡು ಒಟಾರ್ದವರೆಲ್ಲ ಬಂದಿದ್ರಲ್ಲ, ಅಂಥದ್ದೇನಿದೆ ಅದರಲ್ಲಿ? ಇಸ್ಮಾಯಿಲ್ ಭಯ್ಯ, ಶಿವಪ್ಪಣ್ಣಂಗ ಲಕ್ಕಿ ಟಿಪ್ನಾಗ 50 ಲಕ್ಷ ರೂಪಾಯಿ ಬಂದೈತಿ. 50 ಲಕ್ಷ ಬ್ಯಾಂಕ್ನಾಗ ಐತೆ ಅಂತ, ಅದನ್ನ ಏನೈತೆ ಅಂತ ಲಗುನ ಹುಡುಕಿ ಕೊಟ್ರ ನಿನಗೂ ಪಾಲ್ ಕೊಡ್ತಾರ. ಅವ್ನಿಲ್ ಶಿವನ್ ಬಣ್ಣ, ನನಗೂ ಪಾಲ್ ಕೊಡ್ತೀರಾ? ಪಾಲ್ ಆಗೋಯ್ತಲ್ಲಪ್ಪ, ಕೊಡ್ತೀನಿ ಹೇಳು. ಅಯ್ಯಯ್ಯೋ ಅದು ನನ್ನ ರಿಯಾಕ್ಷನು, ನೀನ್ ಯಾಕೆ ಹೇಳ್ತಾ ಇದೀಯಾ? ಹಾಗಲ್ಲ, ಮತ್ತೆ ನಾನು ಒಳ್ಳೆ ವ್ಯಾಪಾರ ಆದ್ರೆ ದಾನ ಮಾಡ್ತೀನಿ ಅಂದ್ಕೊಂಡಿದ್ದೆ. ಈಗ ಒಳ್ಳೆ ವ್ಯಾಪಾರ ಆಯ್ತು, ದಾರಿಯಲ್ಲಿ ಒಂದು ಕಲಾಕಾರ ಸಿಕ್ಕಿದ, ನಾನು ಆ ಪ್ಯಾಂಟನ್ನು ದಾನ ಮಾಡಿಬಿಟ್ಟೆ. ಯಾರ ಕಲಾಕರು? ಎಲ್ಲಿ ಸಿಕ್ಕಾನವನು? ದಿನಾ ಗಿರ್ಜಮ್ಮನ್ ಮನೆಗೆ ಅದೇ ತರಕಾರಿ ತಕೊಂಡೋಯ್ ಬೋರ್. ಈ ಸಲ ಎಂತಾರು ಸ್ಪೆಷಲ್ ಆಗಿ ತಕೊಂಡೋಯ್. ಓಯ್ ಎಂತ ಮಾಡ್ತಿದ್ಯಲ್ಲ? ನೆಲಕ್ ಸುಣ್ಣ ಬಳಿತಾ ಇದ್ದೀನಿ. ಯಾರ ಹತ್ರ ಮಾತಾಡ್ತಿದ್ದೆ ಅಂದೇಳಿ ಗೊತ್ತಿತ್ತಾನೆ ನಿನ್ಗೆ? ಆಧಾರ್ ಕಾರ್ಡ್ ತಂದು ತೋರ್ಸು, ಯಾರು ಅಂತ ನೋಡಿ ಹೇಳ್ತೀನಿ. ಅಯ್ಯ ಹೆಕ್ಕತ್ತಿಂಬನೆ ಸೊಕ್ಕು ಜಾಸ್ತಿ ಆಯ್ತಾ ನಿನ್ಗೆ? ಈ ಕೇರಾಡಿ ಕಾಶಿನಾಥ ಅಂದ್ರೆ ಸಮುದ್ರದೊಳಗಿರೋ ತಿಮಿಂಗಿಲನ್ನು ಹೆದ್ರಿ ಬೇವ್ರಿ ಬಿಡತ್, ಗೊತ್ತಿತ್ತಾ ನಿನ್ಗೆ? ಸಾರಿ ಸರ್. ಹಾ ಅದ ಯಾರಿಗೋ ಒಬ್ರಿಗೆ ಗಿಫ್ಟ್ ಕೊಡುವ ಅಂದಳಿದ್ದಿದೆ, ನಿನ್ನ ಹತ್ರ ಎಂತ ಇತ್ತಾ? ನನ್ನ ಹತ್ರ ಏನಿದೆ ಸರ್, ಇರೋದೆಲ್ಲ ಈ ಪೇಂಟಿಂಗ್ಸು. ಯಾವ್ದು ಬೇಕೋ ತಗೊಂಡೋಗಿ. ಅದೆಂತ ಪ್ಯಾಂಟನಾ? ಸರ್ ಅದ್ಯಾರೋ ಪುಣ್ಯಾತ್ಮ ದಾನ ಅಂತ ಕೊಟ್ಟು ಹೋದ, ಇಟ್ಕೊಂಡಿದ್ದೀನಿ. ಹಂಗಾರೆ ಅದನ್ನೇ ಒಂದು ಗಿಫ್ಟ್ ಪ್ಯಾಕ್ ಮಾಡಿ ಕೊಡು ಮಾರೆ. ಸರ್ ಹೇಳ್ದಷ್ಟು ಮಾಡ. ಈಗ ಆರಾಮಾಗಿ ಗಿರ್ಜಮ್ಮನ್ ಮನೆಗೆ ಗಿಫ್ಟ್ ತಗೊಂಡು ಹೋಗ್ಲಕ್ಕ. ಲೈಕ್ ಮಾಡಿ ಮಾಡ. ಆಹಾ, ಈ ಒಂಟಿ ಜೀವಕ್ಕೆ ಜಂಟಿ ಅಂದ್ರೆ ಈ ಟಿವಿ ಮಾತ್ರ. ಈ ಟಿವಿ ಇದ್ರೆ ಕಾಲ ಹೋಗೋದೇ ಗೊತ್ತಾಗೋದಿಲ್ಲ. ಇಲ್ಲಿ ನನ್ನ ಸೊಸೆ ಕಾಣೋದೇ ಇಲ್ಲ. ಅಲ್ಲ, ಮನೆ ಬಾಗಿಲು ಹಾರೋದು ಹೋಗ್ಬಿಟ್ಟಿದ್ದಾಳಲ್ಲ, ಯಾರಾದ್ರೂ ಕಳ್ಳ ಬಂದ್ಬಿಟ್ಟಿದ್ರೆ? ಯಜಮಾನ್ರೆ ಬನ್ನಪ್ಪ, ಒಬ್ರೆ ಕೂತ್ಕೊಂಡು ಎಂತ ಮಾಡ್ತಿದ್ರಿ? ಕಬಡ್ಡಿ ಆಡ್ತಿದ್ದೆ, ಗೊತ್ತಾಗಲ್ವೇನೆ? ಟಿವಿ ನೋಡ್ತಾ ಇದ್ದೀನಿ ನಾನು. ಇರ್ಲಿ ತಗಣಿ, ನಿಮ್ಗೋಸ್ಕರ. ಏನೋ ದಿವಸ ಸೊಪ್ಪು ತರಕಾರಿ ಏನಾರು ತರ್ತಿದ್ದೆ, ಇವತ್ತೇನೋ ಬೇರೆನೇ ತಂದಿದ್ಯಾ? ಬೋರ್ ಬೋರ್ ಬಂದಿದ್ದೆ ಬೋರು. ಎಂತಂದ್ರಿ? ಏನಿಲ್ಲ, ಅದ ದಿವಸ ತಂದದ್ದೇ ತಂದು ನನಗೂ ಬೋರ್ ಆಯ್ತು. ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿರ್ಲಿ ಅಂದೇಳಿ ನಿಮ್ಗೋಸ್ಕರ ತಗೊಂಬಂದೆ. ಎಲ್ಲಿ ಇಸ್ಮಾಯಿಲ್ ಬಾಯ್? ಶಿವಂದು ಕಣ್ಣ
ಕಲಾಕಾರ ನೋಡಿ ಅಲ್ಲಿ. ನಾನು ಆಗ ಕೊಟ್ಟ ಪ್ಯಾಂಟ್ ಎಲ್ಲಿ? ಪ್ಯಾಂಟಾ? ಯಾಕಣ? ಓ ಛೆ, ಎಲ್ಲರಿಗೂ ಹೇಳಿ ಹೇಳಿ ಸಾಕಾಗಿದೆ ನನಗೆ. ಈ ಸಲ ನಾನು ಬೇರೆ ತರ ಹೇಳ್ತೀನಿ. ಅದು ನಮ್ಮ ಯಜಮಾನ್ರಿಗೆ ಲಕ್ಕಿ ಡಿಪ್ಪಲ್ಲಿ 50 ಲಕ್ಷ ರೂಪಾಯಿ ಬಂದಿದೆ. ಆ ಲಕ್ಕಿ ಕೂಪನ್ ಆ ಪ್ಯಾಂಟಲ್ಲಿದೆ. 50 ಲಕ್ಷನಾ? ಇನ್ನು ಸ್ವಲ್ಪ ಜೋರಾಗಿ ಹೋಗಪ್ಪ, ಇನ್ನೊಂದಷ್ಟು ಜನ ಪಾಲ್ದಾರ ಸೇರ್ಕೊಳ್ಳಿ. 50 ಲಕ್ಷನಾ? ಅದ್ರಲ್ಲಿ ನನಗೂ ಪಾಲಿದೆಯಾ? ಆಯ್ತು, ಕೊಡ್ತೀನಿ ಪ್ಯಾಂಟಲ್ಲಿ. ಅದು ಯಾರೋ ಬಂದು ಕಿಸ್ಕೊಂಡು ಹೊಟ್ಟೋದ್ರು. ಅಯ್ಯೋ ಅದು ಎಲ್ಲೈತೆ ಅಂತ ಹೇಳಪ್ಪ. ನೀ ಹೇಳೋದ್ರಾಗ 50 ಲಕ್ಷ ಸಿಗೋದು ಬಿಡೋದು ಐತಿ, ಲಗುನೇ ಹೇಳು. ಅದು ಅವರು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ, ಆದ್ರೆ ಅವರು ಹೇಗಿದ್ರು ಅಂತ ಬೇಕಾದ್ರೆ ಚಿತ್ರ ಬರೆದು ತೋರಿಸ್ತೀನಿ. ಅದು ಪೊಲೀಸ್ ಕಾನ್ಸ್ಟೇಬಲ್ ಅಲ್ವಾ, ಅದಕ್ಕೆ ಅವ್ರ ಮುಖ ನನಗೆ ಚೆನ್ನಾಗಿ ನೆನಪಿದೆ. ಏನಂತೆ? ಪೊಲೀಸ್ ಕಾನ್ಸ್ಟೇಬಲ್? ಹಾ, ನಾನೇ ಬೀದಿಲಿ ಬಿದ್ದಿದ್ದೀನಿ, ಅವನು ನನ್ನ ಹತ್ರನೇ ಬಂದು ಕಿತ್ಕೊಂಡು ಹೋಗ್ತಾನೆ. ಅವನೇ ಇರ್ಬೇಕು. ಯಾರ್ರೀ? ಇಂಥವ್ರ ಹತ್ರನು ಕಿತ್ಕೊಂಡು ಹೋಗ್ತಾನೆ ಅಂದ್ರೆ ಆ ಕೆರಾಡಿ ಕಾಶಿನಾಥನೇ ಇರ್ಬೇಕು. ಹಾ, ಅದೇ ಹೆಸರು ಹೇಳ್ತಾ ಇದ್ದ. ಅವನ ಹೆಸರನ್ನ ಕೇಳಿದ್ರೆ ಸಮುದ್ರದಲ್ಲಿರೋ ತಿಮಿಂಗ್ಲಾನು ಬೆವರತ್ತೆ ಅಂತಿದ್ರು. ಡೌಟೇ ಇಲ್ಲ, ಅವನೇ. ಅಯ್ಯೋ ಮತ್ತ್ಯಾಕ್ ತಡ, ಮೊದ್ಲು ಕುಟ್ಕಡ ಬನ್ರಿ. ಇನ್ನು ಜೋರಾಗಿ ಮೇಲೆ ಬರ್ಲಿ. ತಳ್ಳಿ ತಳ್ಳಿ. ಶಿವಣ್ಣ ಐಸ ಐಸ ನಂದು ಸುಸ್ತಾಗಿದೆ, ಐಸಾದ್ರೂ ತೆಗೆದುಕೊಡ್ಬಾರ್ದ? ಐಸ ಅಲ್ರಿ ಸಾಹೇಬ್ರ, ನಮ್ಮ ಶಿವಪ್ಪ 50 ಲಕ್ಷದಾಗ ನಮ್ ಎಲ್ರಿಗೂ ಪಾಲ್ ಕೊಡಾಕ ತಯಾರದಾರ ಅಂತದ್ರಾಗ ಐಸು ಜ್ಯೂಸು ಕೊಡ್ಸಂಗಿಲ್ಲನಾ? ಜ್ಯೂಸ? ಮತ್ತೆ ತಡ ಮಾಡ್ತೀರಿ, ಲಗುಣ ಬರ್ರಿ. ನಮ್ಮ ಅಂಗಡಿಯಾಗ ಹಳೆ ಸ್ಟಾಕ್ ಬಾಳ ಐತಿ. ಅಲ್ಲ, ಹಾಫ್ ರೇಟ್ ಕೊಡ್ತೀನಿ ಎಂದೆ. ಎಲ್ರಿಗೂ ಏನೇನ್ ಬೇಕೋ ಎಲ್ಲ ತಗೊಂಬಿಡಿ, ನಮ್ಮ ಯಜಮಾನ್ರು ಕೊಡಿಸ್ತಾರೆ. ಕೊಡಿಸ್ಬೇಕು ರೀ, 50 ಲಕ್ಷ ಬರ್ತಾಗ. ತಮ್ಮ ಅಣ್ಣ ಕರ್ಕೊಂಬರ್ಲಿ ಎಲ್ಲರೂ. ಬರಿ 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 ಬರಿ. ಇದೆ ಬೇಕ್ರಿ ಮುಂದೆ ಇಷ್ಟೊಂದು ಗುಂಪು, ಬೇಕ್ರಿ ಹೋರಾಟ ನಡೆಸಿರ ಹೆಂಗೆ? ಏ ಬಸ್ಯಾ, ಎಂತಕ ಗುಂಪು ಕಟ್ಕೊಂಡು ಎಂತ ಮಾಡ್ತಿದ್ದೆ ಇಲ್ಲ? ಶಿವಪ್ಪಣ್ಣ, ಕಾಶಿನಾಥ್ ಸಾಹೇಬ್ರು ಬಂದ್ರಿ. ಓ ಕಾಶಿ, ನಿಮ್ಮನ್ನೇ ಹುಡುಕ್ತಾ ಇದ್ವಿ. ಇಲ್ಲಿದ್ದೀರಾ ನೀವು? ಆ ಕಲಾಕಾರ ನಿಮ್ಗೊಂದು ಪ್ಯಾಂಟ್ ಕೊಟ್ಟಂತಲ್ಲ, ಎಲ್ಲಿ ಆ ಪ್ಯಾಂಟು? ಈ ದರಿದ್ರ ಪ್ಯಾಂಟ್ ನ ಹಾಕೋಬೇಡಿ ಹಾಕೋಬೇಡಿ ಅಂತ ನನ್ನ ಸೊಸೆ ಗಿರಿಜಾ ನನ್ನ ಮಗನಿಗೆ ಎಷ್ಟು ಸರಿ ಹೇಳಿದ್ರು, ನನ್ನ ಮಗ ಓಹೋ ಇದು ಲಕ್ಕಿ ಪ್ಯಾಂಟ್ ಅಂತ ಕೂಗಾಡಿ ಅದನ್ನೇ ಹಾಕೊಳ್ತಿದ್ದ. ಕಂಡ್ಕಂಡವ್ರ ಹತ್ರ ನಾನು ಪ್ಯಾಂಟ್ ತಗಂತ ಇಲ್ಲ ಮರ್ರೆ. ಏನ್ ಸುಳ್ಳು ಹೇಳ್ತೀರಾ ಸರ್? ನನ್ನ ಹತ್ರನೇ ಪ್ಯಾಂಟ್ ಇಸ್ಕೊಳ್ಳಿಲ್ವಾ ನೀವು? ನೀ ಇಲ್ಲೇ ಇದ್ದೆ ಮರ, ಗೊತ್ತೇ ಇರ್ಲಿಲ್ಲ. ಅದಿರ್ಲಿ, ಆ ಪ್ಯಾಂಟ್ ಅಂತಕ್ಕೀಗ ಸುಡುಗಾಡು ಪಾತ್ರವನ್ನು ಹಾಕಿದ್ರು ಹೋಗಿ ಆಫೀಸ್ ಹಾಕಿದ್ರೆ ಒಂದೇ ಗಾವಕ್ಷ ತಿರುಗೋ ನಮ್ಮ ಮನೆಗೆ ಮಾಡ್ಬಿಟ್ಟಿದೆ. ಇವತ್ತು ತಿನ್ಬಿಡ್ತೀನ. ಇದಕ್ಕೆ ನಾನು ಕಿವಿ ಬೈ ಮುಚ್ಚೋ ಅವಶ್ಯಕತೆನೇ ಇರಲಿಲ್ಲ. 50 ಲಕ್ಷ 50 ಲಕ್ಷ ಅದು ನನ್ನ ಯಜಮಾನ್ರಿಗೆ ಕೊಟ್ಟೆ ಮರ್ರ. ಮತ್ತೊಂದು ಸಲ ಯಜಮಾನ್ರಂದ್ರೆ ನಿಮ್ಮಪ್ಪ. ಬನ್ನಿ ಬನ್ನಿ, ಹೋಗೋಣ ಹೋಗೋಣ ಬನ್ನಿ. ಇರ್ರಿ, ಅವರು ನಮ್ಮಪ್ಪ, ಇದು ನಮ್ಮನೆ, ನನ್ನ ಹೆಂಡತಿ. ನಡಿ. 50 ಲಕ್ಷ ಏನಪ್ಪ ಮಾಡ್ತೀನಿ ನೀನು? ಏನಪ್ಪ ನೀನು? ಇದರಲ್ಲಿ 50 ಲಕ್ಷ ರೂಪಾಯಿ ಇತ್ತು. 50 ಲಕ್ಷನಾ? 50 ಲಕ್ಷದ ಕೂಪನ್ ಇತ್ತು. ಎಲ್ಲೋ ಇತ್ತು. ಕೂಪನ್ಗೇನು ಆಗಿಲ್ಲ. ಇನ್ನೇನಿದ್ರು ಅಂಗಡಿಗೆ ಹೋಗ್ತಾ ಇರೋದೆ, ಕೂಪನ್ ತೋರಿಸ್ತಾ ಇರೋದೆ, ದುಡ್ಡು ತರ್ಸ್ತಾ ಇರೋದೆ. ಅಷ್ಟೇ ಅಲ್ಲ ಶಿವಪ್ಪ, ನಮ್ಮ ಮಿಠಾಯಿ ಅಂಗಡಿ ಆಗಿರೋ ನಿನ್ನ ಹೆಸರು ಮೇಲಿರೋ ಬಾಕಿನೆಲ್ಲ ಮನ್ನಾ ಮಾಡ್ಬಿಡೋದೆ. ಹುಚ್ಚುಕೊಡಿ ಪವ್ಯ, ಏನಂತ ಮಾತಾಡ್ತಿಲಿ? ನಮ್ಮ ಶಿವಪ್ಪಣ್ಣ ಈಗ ಸಾದಾ ಸೀದಾ ಮನುಷ್ಯ ಅಲ್ಲ, ಲಕ್ಷಾಧಿಪತಿ. ನಂದು ನಿಂದು ಸೇರಿಸಿ ಡಬ್ಬಲ್ ಬಿಲ್ ಕೊಡ್ತಾರ. ಕೊಡ್ತಿಲ್ರಿ? ಕೊಡ್ತಿರ್ಲಿ ನೋಡಿ.
ಶಿವಣ್ಣಣ್ಣ ನಿಮ್ ಮನೆಗೆ ಬೇಕಾದ ಪಾತ್ರೆ ಅಲ್ಲ ನಾನೇ ಸಪ್ಲೈ ಮಾಡ್ತೀನಿ, ಹಣ ಆಮೇಲೆ ಕೊಟ್ರಾಯ್ತು. ನಿಜಕ್ಕ ಇನ್ಸಿ ಚೀಟಿ ಬರ್ದು ಕೊಟ್ಟರೆ ಸಾಕು, ಮನೆ ಬಾಗಿಲಿಗೆ ಪ್ಯಾಕ್ ಮಾಡಿ ತಂದು ಕೊಡ್ತೇನೆ. ದುಡ್ಡಿನ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಮಾರ್ರೆ. ನೋಡ್ರಪ್ಪ, ನೀವೆಲ್ಲ ನನಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದೀರಾ. ಖಂಡಿತವಾಗ್ಲೂ ನಿಮ್ ಪಾಲು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಶಿವಪ್ಪಣ್ಣ, ಇನ್ನು ಮೇಲೆ ನೀವು ಲಕ್ಕಿ ಸ್ಟಾರು. ನಾವೆಲ್ಲರೂ ಸೇರಿ ನಿಮ್ ಹೆಸರು ಮೇಲೆ ಒಂದು ಸಂಘ ಓಪನ್ ಮಾಡ್ತೀವಿ. ಅಖಿಲ ಕರ್ನಾಟಕ ಲಕ್ಕಿ ಸ್ಟಾರ್ ಲಕ್ಷಾಧಿಪತಿ ಶಿವಪ್ರಸಾದ್ ಅಭಿಮಾನಿಗಳ ಸಂಘ. ಬ್ರೇಕೆಟ್ನಾಗ ರೀ. ಅವ್ರು ನನಗ್ ಮಾತ್ರ ರೀ. ಗಿರಿ ರೀ ಅಂದ್ರೆ ರಿಜಿಸ್ಟರ್ಡ್ ಸಂಘ, ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ ಶಿವಪ್ಪ, ಈ ಶಹರದಾಗಿರೋ ಮುಖ್ಯ ರಸ್ತೆಗೆ ಶಿವಪ್ರಸಾದ್ ರಸ್ತೆ ಅಂತ ಹೆಸರಿಟ್ಟು ಬಿಡೋನು. ಅಂತೂ ನನ್ನ ಮಗನ ರಸ್ತೆಗೆ ತಂದು ರಸ್ತೆಗೆ ತಂದದಲ್ಲ ಮರ್ರೆ, ನಿಮ್ಮ ಮಗನ ಹೆಸರನ್ನೇ ರಸ್ತೆಗೆ ಇಡ್ತಿದ್ರು. ಅದೃಷ್ಟ ಒಕ್ಕ ಬಪ್ಪದಂದ್ರೆ ಇದೇನೋ ಮರ್, ಕೊನೆಗೂ ಒಳ್ಳೇದಾಯ್ತಲ್ಲ ಕಾಣಿ. ಎಲ್ಲರೂ ಅಂಗಡಿಗೆ ಹೋಗೋಣ, 50 ಲಕ್ಷ ತಗೋತೀನಿ. ನಿಮ್ ಪಾಲ್ ನಿಮ್ಗೂ ಕೊಡ್ತೀನಿ. ಬರೀ ಅಂಗಡಿಗೆ ಹಂಗ ಹೋಗೋರಲ್ಲಪ್ಪ, ಅದಕ್ಕೂ ಪಾಲ್ ಕೊಡ್ಬೇಕಾ? ನಿನ್ನ ಹ್ಯಾಂಗ್ ಕರ್ಕೊಂಡು ಹೋಗ್ತೀವಿ ಅಂತ ನಾಳೆ ಕಾದು ನೋಡ್ತೀರಿ. ಲಕ್ಕಿ ಸ್ಟಾರ್ ಲಕ್ಷಾಧಿಪತಿ ಶಿವಪ್ರಸಾದ್ ಅವರಿಗೆ, ಲಕ್ಕಿ ಸ್ಟಾರ್ ಲಕ್ಷಾಧಿಪತಿ ಶಿವಪ್ರಸಾದ್ ಅವರಿಗೆ, ಲಕ್ಕಿ ಸ್ಟಾರ್ ಲಕ್ಷಾಧಿಪತಿ ಶಿವಪ್ರಸಾದ್ ಅವರಿಗೆ. ಲಕ್ಕಿ ಸ್ಟಾರ್ ಲಕ್ಷಾಧಿಪತಿ ಶಿವಪ್ಪನಿಂಗೆ, ಲಕ್ಕಿ ಸ್ಟಾರ್ ಲಕ್ಷಾಧಿಪತಿ ಶಿವಪ್ಪನಿಂಗೆ. ಶಿವಪ್ಪ, ಇದು ಸೌತಿಕಾಯಿ ಹಾರ. ನಾನು ಶಿವಪ್ಪಣ್ಣ, ಇದು ಕ್ಯಾರೆಟ್ ಹಾರ. ಇನ್ಮೇಲೆ ಮೆಣಸು, ಇನ್ನಿಸ್ ರಿಕಾರ್ಡ. ನಂದಕ್ಕೆ ಮೆಣಸು. ಶಿವಪ್ಪಣ್ಣ, ಈ ನಿಮ್ಮ ಪ್ರೀತಿನ ಹೆಂಗೆ ವಾಪಸ್ ಕೊಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಶಿವಪ್ಪ, ಕಾಳಜಿ ಮಾಡಕ್ ಹೋಗ್ಬೇಡ. 50 ಲಕ್ಷ ಗೆದ್ದ ಮೇಲೆ ಈ ಸೌತಿಕಾಯಾಗ ನಮ್ ಎಲ್ರಿಗೂ ಕೋಸಂಬರಿ ಮಾಡಿ 50 ಲಕ್ಷ ಬಂದ್ಮೇಲೆ ಹಂಚ್ಬಿಡ. ಶಿವಪ್ಪಣ್ಣ, ಈ ಕ್ಯಾರೆಟ್ ಇಂದ ಹಲ್ವಾ ಮಾಡಿಸಿ ತಿನ್ನಿಸ್ಬಿಡ್ರಿ. ಮತ್ತೆ ಮೆಣಸಿನ್ಕಾಯಿ ಅದನ್ನ ಬಜ್ಜಿ ಮಾಡಿ ಕೊಟ್ರೆ ಆಯ್ತಾ? ಶಿವಣ್ಣಣ್ಣ, ನಮ್ಮ ಪ್ರಾಣ ಹೋದ್ರೂ ಚಿಂತಿಲ್ಲ, ನಾವು ನಿಮ್ಮೊಂದಿಗೆ ಇದ್ದೇವಣ್ಣ. ನೀವು ನಮ್ಮ ದೇವ್ರಣ್ಣ. ಥಿಯೇಟರ್ ಆಚೆ ಹೇಳೋ ಡೈಲಾಗ್ ಎಲ್ಲ ಇಲ್ಲಿ ಹೇಳ್ತಾ ಇದೆಯಲ್ಲೋ. ಶಿವಪ್ಪಣ್ಣ, ಅವನ ಮಿಠಾಯಿ ಅಂಗಡಿ ಕೆಲಸ ಮಾಡೋಕ್ಕಿಂತ ಮೊದಲು ಥಿಯೇಟರ್ದಾಗ ಕೆಲಸ ಮಾಡ್ತಿದ್ದ. ಓಡ್ದೇವ್ರ ಪಿಕ್ಚರ್ಗೆಲ್ಲ 100 ಡೇಸ್ ಅಂತಿದ್ದ. ಆಯ್ತಾಯ್ತಾಯ್ತು, ಟೈಮ್ ಆಯ್ತು, ಹೊರಡು. ತಡೀರಿ. ಅಲ್ಲ, ನಾನೊಬ್ನೇ ಹೋಗಿ ದುಡ್ಡು ತಂದ್ಬಿಡ್ತೀನಿ. ಪಾಪ ನೀವೆಲ್ಲ ಯಾಕೆ ತೊಂದರೆ ತಗೋತೀರಾ? ಬೇಡ ರೀ, ನಾವು ಬರ್ತೀವಿ. ಆಮೇಲೆ ದುಡ್ಡನ್ನ ಈ ಚೀಲದಲ್ಲಿ ತಗೊಂಡ್ಬಿಟ್ಟು ದೊಡ್ಡ ಬ್ಯಾಗ್ ಕೊಟ್ರೆ ಈ ಕಳ್ಳರು ಕಾಕ್ರಿಗೆಲ್ಲ ಡೌಟ್ ಬಂದು ಕಿತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಕರೆಕ್ಟ್ ಅಲ್ವಾ? ಲಕ್ಕಿ ಸ್ಟಾರ್ ಲಕ್ಷಾಧಿಪತಿ ಶಿವಪ್ಪನಿಗೆ. ಅಭಿಮಾನಿಗಳೇ, ನಿಮ್ಮ ಈ ಪ್ರೀತಿ, ಈ ಅಭಿಮಾನ, ಚಪ್ಪಾಳೆ, ಈ ಸೌತೆಕಾಯಿ, ಕ್ಯಾರೆಟ್ ಇದೆಲ್ಲ ನೋಡ್ತಾ ಇದ್ರೆ ನಾನು ಇನ್ನೊಂದು ಜನ್ಮ ಎತ್ತು ಬರಬೇಕು ಅಂತ ಅನ್ನಿಸ್ತಾ ಇದೆ. ಅಭಿಮಾನಿಗಳೆಲ್ಲ ದಯವಿಟ್ಟು ಶಾಂತ ರೀತಿಯಿಂದ ಶಾಂತಿ. ನಾನೀಗ ಹೋಗಿ ದುಡ್ಡು ತಗೊಂಡು ಬರ್ತೀನಿ. ನೀವೆಲ್ಲರೂ ಸ್ವಲ್ಪ ಅಂತರ ಕಾಯ್ದುಕೊಳ್ಳಿ. ಅಣ್ಣ, ನೀವು ಆರಾಮಾಗಿ ಹೋಗಿ ಬರೋಣ, ಏನು ಚಿಂತೆ ಮಾಡ್ಬೇಡ್ರಿ. ಲಕ್ಕಿ ಸ್ಟಾರ್ ಲಕ್ಷಾಧಿಪತಿ ಶಿವಪ್ಪನಿಗೆ. ₹1 ಬಿಡೋದು ಎಲ್ಲ ತಂದ್ಬಿಡೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಏನ್ರಿ ಅಷ್ಟೊಂದು ಜನ ಕರ್ಕೊಂಡು ಬಂದಿದ್ದೀರಾ? ಏನ್ ನಿಮ್ಮ ಅವತಾರ? ನಾವೀಗ ಒಂಥರ ಅವತಾರ ಪುರುಷ ಸರ್.
ಈಗ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಮ್ಮದು ಅಭಿಮಾನಿಗಳ ಸಂಘದ ಪೇಜ್ ಕೂಡ ಓಪನ್ ಆಗಿಬಿಟ್ಟಿದೆ. ಅದೇನದು ಐ ಡಿ ಸ್ಟಾರ್ ಶಿವಪ್ರಸಾದ್. ಎಸ್, ಲಕ್ಕಿ ಸ್ಟಾರ್ ಶಿವಪ್ರಸಾದ್ ಅಭಿಮಾನಿಗಳ ಸಂಘ ಬ್ರಾಕೆಟಲ್ಲಿ ರೇ. ಆಯ್ತಾಯ್ತು, ಮೊದಲು ಕೂಪನ್ ಕೊಡಿ. ಗಿರಿ, ಗ್ಯಾಪಲ್ಲಿ ಸೋಫಾ ಟೇಬಲ್ ಏನಾದ್ರು ನೋಡ್ತೀಯಾ? ಮೊದಲು ದುಡ್ಡು ತಗೊಂಡು ಹೋಗ್ಬಿಡೋಣ ರೀ, ಆಮೇಲೆ ಇರೋದನ್ನೆಲ್ಲ ಬಾಚ್ಕೊಂಡು ಹೋಗ್ಬಿಡೋಣ. ಓ ನಾಟ್ ಹೇ, ನಾಟ್ ಹೇ. ಯಾಕೆ ಸರ್ ತುಂಬ ಡಿಲೇ ಮಾಡ್ತಾ ಇದ್ದೀರಾ? ಬೇಕಾದ್ರೆ ನೀವು ಒಂದು ಪಾಲ್ ಕೇಳಿ ಕೊಡೋಣ. ಅಮ್ಮ, ಪಾಲ್ ಕೊಡೋಕೆ ಇಲ್ಲಿ ಬಂದಿರೋದು 50 ಲಕ್ಷ ಅಲ್ಲ, ಮತ್ತೆ 5,000. 5,000 ವಜ್ಜ ಕೊಟ್ಟೆ ಹೋಯ್ತು. ಸರ್ ಏನು ಹೀಗೆ ಹೇಳ್ತಾ ಇದ್ದೀರಾ? ಅವತ್ತು 50 ಲಕ್ಷ ಅಂತ ಹೇಳಿದ್ರಿ, ಈಗ 5,000 ಅಂತ ಹೇಳ್ತಾ ಇದ್ದೀರಾ. ನೀವು ನಂಬರ್ ಹೇಳಿದಾಗ ಲಾಸ್ಟ್ ಡಿಜಿಟ್ ಮಿಸ್ ಆಗಿ ಬೇರೆ ಯಾರಿಗೋ ಬಂದಿದ್ದ 50 ಲಕ್ಷ ನಿಮಗೆ ಬಂದಿದೆ ಅಂದ್ಬಿಟ್ಟೆ. ಅಂದ್ರೆ ಸಾರಿ. ಈಗ ಮುಖ ಕಳ್ಕೊಂಡ್ರೆ ಎಂತ ಪ್ರಯೋಜನ ಇಲ್ಲ ಮರ್ರೆ. ಪಾಲಿಗೆ ಬಂದದ್ದು ಪಂಚಾಮೃತ. ಮತ್ತೆ ಕೊಡ್ಬೇಕಾಗಿರೋ ಪಾಲು ಸ್ವಯಂಕೃತ ಅದೇ ಕೊಡಿ ಸರ್. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನನ್ನ ಪ್ರೀತಿಯ, ನನ್ನ ಆತ್ಮೀಯ ಶಿವು, ಈ ಟೈಮಲ್ಲಿ ಇದೆಲ್ಲ ಬೇಕಾ? ಸ್ಟ್ರೈಟ್ ಟೈಮ್ ಮ್ಯಾಟ್ರಿಗೆ ಬನ್ನಿ ಮಾಡ್ರೆ. ಅಭಿಮಾನಿಗಳೇ, ಟೆಕ್ನಿಕಲ್ಸ್ ಎರರ್ ಆದ ಕಾರಣ 50 ಲಕ್ಷ ಬರಬೇಕಾಗಿತ್ತು. ಆದರೆ ಕೇವಲ ಸಮಾಧಾನಕಾರ ಬಹುಮಾನ ಬಂದಿದೆ, 5,000 ರೂಪಾಯಿ. ಅಲ್ಲ, ಯಾರು ಗಾಬರಿ ಆಗ್ಬೇಡಿ. ಇದರಲ್ಲಿ ನಿಮ್ಮ ಪಾಲನ್ನ ನೀವು ಹಂಚ್ಕೊಂಬಿಡಿ. ಮಿಕ್ಕಿದ ವಿಷಯನ ಆಮೇಲೆ ಸಾವಕಾಶವಾಗಿ ಕೂತು ಚರ್ಚೆ ಮಾಡೋಣ. ಲೇ ತಮ್ಮ, ಏನು ಅನ್ಕೊಂಡ್ಬಂದು ಇನ್ನೇನು ಆಗೋತ್ತಲ್ಲೋ. ಕ್ಯಾರೆಟು, ಸೌತೆಕಾಯಿ, ಆಪಲ್ಲು, ಹೂವಿನಾರ ಪಡ್ಕೊಳ್ಳೋರು ಬಾರ್ಸೋರ್ದು ಎಲ್ಲ ಪೇಮೆಂಟ್ ಸೇರಿ 4,500 ರೂಪಾಯಿ ಆಗತ್ರಿ. ಅದೇ ನನ್ನ ಮೆಣಸಿನ್ಕಾಯಿ ಇಟ್ಕೋ, ಅದನ್ನು ಸೇರಿಸಿ 5,000 ರೂಪಾಯಿ ಆಗತ್ರಿ. ಹೊತ್ಕೊಂಡು ಹೋಗಕ್ಕೆ ಗಾಡಿನ ತರಿಸಿದ್ವಲ್ಲ. ಸರಿಯಾಗಿ ಮಾತಾಡ್ರು. ಹೊತ್ಕೊಂಡು ಹೋಗೋ ಗಾಡಿ ಅಂದ್ರೆ ವೈಕುಂಠ ಯಾತ್ರೆ. ನಾನು ಇನ್ನೂ ಬದುಕಿದೆ ಅನ್ಕೊಂಡ್ರು. ಅಲ್ರು, ಜೀವಕ್ಕೆ ಜೀವ ಕೊಡ್ತೀನಿ ಅಂದವರು ಈಗ ಲೆಕ್ಕ ಕೊಡ್ತಾ ಇದ್ದೀರಲ್ರು. ಆಯ್ತು ಬಿಡ್ರಪ್ಪ, ನೀವೇನೇನೇನು ಖರ್ಚು ಮಾಡಿದ್ದೀರೋ ಹೆಂಗೋ ಅಡ್ಜಸ್ಟ್ ಮಾಡಿ ನಾನೇ ಚುಕ್ತ ಮಾಡ್ಬಿಡ್ತೀನಿ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಹಾ, ದುಡ್ಡಿಲ್ಲ ಅಂತ ಗೊತ್ತಾದ ತಕ್ಷಣ ಒಬ್ಬರೂ ಇಲ್ಲ, ದುಡ್ಡೇ ಎಲ್ಲನಾ. ನಾವು ಆ ಥರ ಎಲ್ಲ ಏನೂ ಇಲ್ಲ. ನೀನು ಹುಷಾರಾಗಿ ಆಟೋಲ್ಲಿ ಹೋಗು, ನಾನು ಆಮೇಲೆ ಬರ್ತೀನಿ. ನೀವು ಹುಷಾರು. ಹಾಂ. ಐಶ್ವರ್ಯ ನನ್ನ ರೈಟಲ್ಲಿ ಪಾಸ್ ಆಗಿದ್ರು ನಾನು ಕೇರ್ ಮಾಡ್ತಾ ಇರಲಿಲ್ಲ. ಬಂದಂಗೆ ಬಂದು ಐಶ್ವರ್ಯ ರೈಟ್ ಹೇಳ್ಬಿಡ್ತು. ಬಂದ್ಯಾ ಭಗವಂತ, ನೋಡಿದ್ಯಾ ಏನಾಯ್ತು ಅಂತ? ನೋಡೋದೇನು ಶಿವಪ್ರಸಾದ್, ಹೇಳೋಕ್ಕೂ ಬಂದೆ, ಆದರೆ ನೀನು ನನಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಅದಕ್ಕೆ ಹೇಳೋದು, ದುಡ್ಡಿನಿಂದ ಓಡಬಾರ್ದು ಅಂತ. ನಿಗೊಂದು ವಿಷಯ ಗೊತ್ತಾ ಶಿವಪ್ರಸಾದ್? ಯಾವತ್ತು ಪರಿಶ್ರಮ ಇಲ್ಲದೆ ಇರೋ ಹಣ ಇದೆಯಲ್ವಾ, ಅದು ಜಾಸ್ತಿ ದಿನ ನಿಲ್ಲಲ್ಲ. ಅಕಸ್ಮಾತ್ ಅದು ನಿಂತರೂ ಕೂಡ ಅದು ಬರ್ತಾ ಬರ್ತಾ ನಿನ್ನ ನೆಮ್ಮದಿನ ಹಾಳು ಮಾಡುತ್ತೆ. ಅದಕ್ಕೆ ಹೇಳೋದು, ಕಷ್ಟಪಟ್ಟರೆ ಸುಖ,
ಈಗ ನಾನು ಏನು ಮಾಡಲಿ ಭಗವಂತ? 50 ಲಕ್ಷ ಸಿಗುತ್ತೆ ಅಂತ ತುಂಬ ಕನಸು ಕಟ್ಕೊಂಡಿದ್ದೆ. ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತು. ಎಲ್ಲ ಊಫಿನಾ? ಈಗಲೂ ನೀನು ಅದನ್ನೆಲ್ಲ ಸಂಪಾದಿಸೋದು ನೀನು ಕಷ್ಟಪಟ್ರೆ. ಭಗವಂತ 50 ಲಕ್ಷ ದುಡ್ದೇ ಸಂಪಾದಿಸೋಕ್ಕಾಗಲ್ಲ. ನಿನಗೆ 4 ಕೈ ಇದೆಯಲ್ಲ ಶಿವಪ್ರಸಾದ್. ಭಗವಂತ ಇರೋದೇ 2, ನೋ 4. ನಂದು 2 ಕೈ ಇದೆಯಲ್ಲ ಶಿವಪ್ರಸಾದ್. ಭೂಮಿಗೆ ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ.